ನಿಂತ್ಕೊಳೋಕೆ ಕೂಡ ಆಗ್ತಾ ಇರಲಿಲ್ಲ. ಮಗು ಪಕ್ಕದಲ್ಲಿ ಅಳ್ತಾ ಇದ್ರೂ ನಾನು ಹೋಗಿ ನೋಡೋಕೆ ಕೂಡ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ನೋವಾಗುತ್ತಲ್ಲ ದೇವರೇ, ನನಗೆ ಶಕ್ತಿ ಕೊಡು ನೋವು ತಡ್ಕೊಳೋಕ್ಕೆ ಅಂತ ದೇವ್ರನ್ನ ಕೇಳಿಕೊಂಡು ಹಾಲು ಕುಡ್ಸೋಕ್ಕೆ ಕೂತ್ಕೊತಾ ಇದ್ದೆ. ಹೆಲೋ ಎವ್ರಿ ಒನ್, ನನ್ನ ಹೆಸರು ಕಾವ್ಯ. ಐ ಆಮ್ ಎ ನ್ಯೂ ಮಾಮ್ ಟು ಎ 6 month old. 6 month ಆಗಿದ ತಕ್ಷಣ ಮಗುಗೆ ಎಲ್ಲರೂ ಮಗು ಮೈಲ್ ಸ್ಟೋನ್ಸ್ ಏನು, ಏನೇನು ಕಲ್ತಿದೆ, ಏನೇನಿಲ್ಲ, ಬಿಹೇವಿಯರ್ ಏನಕ್ಕೆ ಇದೆ ಅಂತ ಕೇಳ್ತಾರೆ. ಬಟ್ ಫಾರ್ ಅ ಮದರ್ ಆ ಜರ್ನಿ ಹೇಗಿತ್ತು ಅಂತ ಯಾರೂ ಕೇಳೋದೇ ಇಲ್ಲ. ಏನು ಸ್ಟ್ರಗಲ್ ಆಯಿತು, ಏನು ಕಲಿತೆ ಅಂತ ಯಾರೂ ಕೇಳೋದೇ ಇಲ್ಲ. ಬಟ್ ಐ ಫೀಲ್ ಆ ಮದರ್ ಜರ್ನಿ ಕೂಡ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬೇರೆಯವ್ರು ಆ ಮದರ್ ಜರ್ನಿನ ಕೇಳಿದರೆ ಅವ್ರು ಏನು ತಪ್ಪು ಮಾಡಿದ್ದಾರೆ, ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆ ತಪ್ಪುಗಳಿಂದ ಬೇರೆಯವರು ಅದನ್ನು ಮಾಡೋದಿಲ್ಲ ಅಂತ ಅನಿಸುತ್ತೆ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಪೋಸ್ಟ್ ಪಾರ್ಟಮ್ ಜರ್ನಿ. ನನ್ನ ಜರ್ನಿ ಏನು ಸ್ಟ್ರಗಲ್ಸ್ ಇತ್ತು, ಏನು ಚೆನ್ನಾಗಿತ್ತು, ಏನು ಕಲಿತೆ ನಾನು ಎಕ್ಸ್ಪೆಷಲಿ. ಸೊ ನ್ಯೂ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಮಾಮ್ಸ್ಗೆ ಇದರಿಂದ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ನಂಗೆ ಡೆಲಿವರಿ ಆಗಿದ್ದು ಸಿ ಸೆಕ್ಷನಲ್ಲಿ. ಹಾಸ್ಪಿಟ್ಲಲ್ಲೇನೋ ಚೆನ್ನಾಗೇ ರಿಕವರ್ ಆದೆ. ಹಾಗೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದಾಯಿತು. ಮನೇಲಿ ನನಗೆ ಲೈಟಾಗಿ ಹೆಡೇಕ್ ಶುರುವಾಯಿತು. ನಾನು ಅಂದ್ಕೊಂಡೆ ಜಸ್ಟ್ ನಾರ್ಮಲ್ ಸ್ಟ್ರೆಸ್ಸಿಂದ ಇಲ್ಲ ಸ್ಲೀಪ್ಲೆಸ್ ನೈಟ್ಸಿಂದ ನನಗೆ ಹೆಡೇಕ್ ಆಗ್ತಾಯಿದೆ, ಮೇ ಬಿ ಇಟ್ ವಿಲ್ ಗೋ ಅವೇ ಆಫ್ಟರ್ ಸಮ್ ಟೈಮ್ ಅಂತ ಅಂದ್ಕೊಂಡು ಇದ್ದೆ. ಬಟ್ ಹೋಗ್ತಾ ಹೋಗ್ತಾ ಆ್ಯಸ್ ಟೈಮ್ ಪಾಸಸ್ ಹೆಡೇಕ್ ತುಂಬಾ ಜಾಸ್ತಿ ಆಯಿತು. ನಾನು ಜಸ್ಟ್ ಹೀಗೆ ಟರ್ನ್ ಮಾಡಿದ್ರೂ ಒಂದು ಹೆಡ್ಡಲ್ಲಿ ಪ್ರೆಷರ್ ಇರ್ತಾ ಇತ್ತು. ಏನಕ್ಕೆ ಆಗ್ತಾಯಿದೆ ನನಗೆ ಹೀಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ನಿಂತ್ಕೊಳೋಕೆ ಕೂಡ ಆಗ್ತಾ ಇರಲಿಲ್ಲ. ಮಗು ಪಕ್ಕದಲ್ಲಿ ಅಳ್ತಾ ಇದ್ರೂ ನಾನು ಹೋಗಿ ನೋಡೋಕೆ ಕೂಡ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ನಿಂತ್ಕೊಂಡು ವಾಶ್ರೂಮ್ ಕೂಡ ಹೋಗೋಕ್ಕಾಗಿಲ್ಲ. ಜಸ್ಟ್ ಒನ್ ಡೇ ನಾನು ಡೆಲಿವರಿ ಆಗಿ 1 ನೈಟ್ ಮಲಗಿ ನೆಕ್ಸ್ಟ್ ಡೇಗೆಲ್ಲ ನನಗೆ ಎಕ್ಸ್ಟ್ರೀಮ್ ಹೆಡೇಕ್ ಸ್ಟಾರ್ಟ್ ಆಗಿತ್ತು. ಸೊ ನನಗೇನಾಗ್ತಾ ಇದೆ ಅಂತ ಗಾಬರಿ ಆದೆ. ChatGPTಗೆ ಹೋಗಿ ರಿಸರ್ಚ್ ಮಾಡಿದೆ, ನನಗೆ ಇದೆಲ್ಲ ಆಗ್ತಾಯಿದೆ, ಇಸ್ ಇಟ್ ನಾರ್ಮಲ್, ಇಸ್ ಇಟ್ ನಾಟ್ ನಾರ್ಮಲ್, ಕ್ಯೂರ್ ಆಗುತ್ತಾ ಇಲ್ಲ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾ ಅಂತ. ಸೊ ಅದು ನನಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತು. ಅದು ಬಂದು ನನಗಾಗಿರೋದು ಸ್ಪೈನಲ್ ಅನಸ್ತೇಷಿಯಾ ಕೊಡ್ತಾರಲ್ಲ, ಅದರಿಂದ ಆಗಿರೋ ಒಂದು ಎಫೆಕ್ಟ್. ಎಲ್ಲರಿಗೂ ಆಗಲ್ಲ, ಜಸ್ಟ್ 1 to 2% ಜನಕ್ಕೆ ಮಾತ್ರ ಈ ಸ್ಪೈನಲ್ ಅನಸ್ತೇಷಿಯಾಯಿಂದ ಈ ಥರ ಎಫೆಕ್ಟ್ ಆಗುತ್ತೆ. ಏನಾಗುತ್ತೆ ಅಂದರೆ ಸ್ಪೈನಲ್ ಕಾರ್ಡಲ್ಲಿ ಅನಸ್ತೇಷಿಯಾ ಕೊಟ್ಟಾಗ ಅಲ್ಲಿರೋ ಲಿಕ್ವಿಡ್ ಸ್ವಲ್ಪ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಲಿಕ್ವಿಡಿಂದ ಪ್ರೆಷರಿಂದ ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋ ಥರ ಫೀಲು, ಎಕ್ಸ್ಟ್ರೀಮ್ ಹೆಡೇಕ್ ಫೀಲು ಆಗುತ್ತೆ. ಸೊ ಅದರಿಂದ ನಾವು ಹಾಸ್ಪಿಟ್ಲ್ಗೆ ಹೋಗಲೇಬೇಕು ಅಂತ ಅನ್ತೋದ್ವಿ. ನಾನು ಟೆನ್ಷನ್ ಆದೆ, ಇದೇನಪ್ಪ ಇದು ನನಗೆ ಅನಸ್ತೇಷಿಯಾಯಿಂದ ಎಫೆಕ್ಟ್ ಆಗಿದೆಯಲ್ಲ, ಏನು ಮಾಡೋದು. ನೆಕ್ಸ್ಟ್ ಇಮಿಡಿಯೇಟಾಗಿ ನಾನು ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಸೆಕ್ಷನ್ಗೆ ಹೋದೆ. ಎಮರ್ಜೆನ್ಸಿ ಸೆಕ್ಷನಲ್ಲಿ ನೋಡಿದ್ರು ಡಾಕ್ಟರ್, ಗೈನಕಾಲಜಿಸ್ಟ್ ನೋಡಿದ್ರು. ಅವರು ಇಮಿಡಿಯೇಟ್ ಕನ್ಕ್ಲೂಷನ್ ಬಂದು ಇದು ಅನಸ್ತೇಷಿಯಾಯಿಂದ ಅಂತ. ದೆನ್ ಅನಸ್ತೇಷಿಯಾ ಡಾಕ್ಟರ್ ಬಂದು ನೋಡಿ, ನೀರು ತುಂಬಾ ಕುಡಿಬೇಕು, ನೀನು 7 to 8 ಲೀಟರ್ಸ್ ನೀರು ಕುಡಿಬೇಕು, ಆವಾಗಲೇ ಈ ಅನಸ್ತೇಷಿಯಾ ಎಫೆಕ್ಟ್ ಎಲ್ಲ ಕಡಿಮೆ ಆಗೋದು ಅಂತ ಅಂದು. 7 to 8 ಲೀಟರ್ಸ್ ನಾನು ಕುಡಿತಾನೆ ಇದ್ದರೆ ವಾಶ್ರೂಮಲ್ಲೇ ಕುತ್ಕೊಬೇಕು ಅಷ್ಟೆ. ಬಟ್ ಸರಿ ಅಂತ ಅಂದೆ. ಬಟ್ ನನ್ನ ಕೈಲಿ ಇದೆ ಹೆಡೇಕ್ನೆಲ್ಲ ನಾನು ತಡ್ಕೊಂಡಿರೋಕ್ಕಂತೂ ಆಗ್ತಾಯಿಲ್ಲ. ನನ್ನ ಮಗುನ ಕೂಡ ನೋಡೋಕ್ಕಾಗ್ತಾಯಿಲ್ಲ. ನೀವು ಏನಾದರೂ ಮೆಡಿಸಿನ್ ನನಗೆ ಕೊಡಲೇಬೇಕು, ಇಲ್ಲಾಂದರೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಅಂದೆ. ಆವಾಗ ಅವರು ನನಗೆ ಅನಸ್ತೇಷಿಯಾ ಎಫೆಕ್ಟ್ನ ರೆಡ್ಯೂಸ್ ಮಾಡ್ಸೋಕ್ಕೆ ಕೆಲವು ಮೆಡಿಸಿನ್ಸ್ನ ಕೊಟ್ಟು 2-3 ಡೇಸ್ಗೆ, ಬಟ್ ಬೆಡ್ ರೆಸ್ಟಲ್ಲಿರು, ಜಾಸ್ತಿ ನೀರು ತಗೋ ಅಂತ ಅಂದರು. ಸರಿ ಅಂತ ಅವತ್ತು ಆಫ್ಟರ್ನೂನ್ ಒಳಗಡೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಬಟ್ ನನಗೆ ಟೈಮ್ ತೊಗೊಂತು, ಆಲ್ಮೋಸ್ಟ್ 1 ವೀಕ್ ಗಂಟ ಹೆಡೇಕ್ಸು ರಿಪೀಟೆಡ್ ಆಗಿ ಸ್ಲೋ ಆಗಿ ಡಿಕ್ರೀಸ್ ಆಯಿತು. ಬಟ್ ಹೆಡೇಕ್ಸ್ ಇರ್ತಾಯಿತ್ತು 1 ವೀಕ್ ಗಂಟ. ಆಮೇಲೆ ರಿಕವರ್ ಆದೆ ಸ್ವಲ್ಪ. ಸೊ ಇದರಿಂದ ನಾನು ಏನು ಹೇಳ್ಬೇಕು ಬರ್ತೀನಿ ಅಂದರೆ, ಎಲ್ಲರ ಜರ್ನಿನೂ ಒಂದೇ ಥರ ಇರಲ್ಲ. ಒಬ್ಬೊಬ್ರಿಗೆ ಹಾಸ್ಪಿಟ್ಲಲ್ಲೇ ತುಂಬ ಚೆನ್ನಾಗಿ ಓಡಾಡಿಕೊಂಡು ಇರ್ತಾರೆ, ಒಬ್ಬೊಬ್ಬರು ನನ್ನ ಥರ ಏನಾದರೂ ಒಂದು ಎಫೆಕ್ಟ್ ಆಗಿ ದೇ ವಿಲ್ ಟೇಕ್ ಟೈಮ್ ಟು ಹೀಲ್. ಸೊ ನಿಮ್ಮ ಜರ್ನಿನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಬೇಡಿ. ಆ್ಯಂಡ್ ಹೀಲಿಂಗ್ ಟೇಕ್ಸ್ ಟೈಮ್. ತುಂಬ ಫಾಸ್ಟಾಗಿ ಹೀಲ್ ಆಗಬೇಕು, ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನೀವು ವರಿನೇ ಮಾಡ್ಕೊಬೇಡಿ. ದೇರ್ ಆರ್ ಡಾಕ್ಟರ್ಸ್ ಔಟ್ ದೇರ್ ಟು ಹೆಲ್ಪ್. ಹೀಲಿಂಗ್ ವಿಲ್ ಟೇಕ್ ಟೈಮ್. ಅದನ್ನು ಅರ್ಜೆಂಟ್ ಮಾಡಬೇಡಿ. ನಿಮಗೆ ಸ್ಟ್ರೆಸ್ ತೊಗೊಬೇಡಿ, ನನ್ನ ಕೈಯಲ್ಲಿ ಹೀಲ್ ಆಗ್ತಾ ಇಲ್ಲ, ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಸ್ಟ್ರೆಸ್ ತೊಗೊಂಬೋಕ್ಕೆ ಹೋಗಬೇಡಿ.
ಓಕೆ. ನನಗೆ ನೆಕ್ಸ್ಟ್ ಟ್ರಬಲ್ ಏನಾಯಿತು ಅಂದರೆ ಬ್ರೆಸ್ಟ್ ಫೀಡಿಂಗ್. ನನಗೆ ಗೊತ್ತೇ ಇರಲಿಲ್ಲ ಒಂದು ಬ್ರೆಸ್ಟ್ ಫೀಡಿಂಗಲ್ಲಿ ಇಷ್ಟೊಂದು ನೋವಿರುತ್ತೆ ಅಂತ. ಐ ಥಾಟ್ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್, ಹಾಗೆ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಇಟ್ ವಾಸ್ ಹಾರಿಬಲ್ ಪೇನ್. ಎವ್ರಿ 2 ಅವರ್ಸ್, ಓಕೆ 2 ಅವರ್ಸ್ ಆಗ್ತಾ ಇದೆಯಲ್ಲ, ನಾನು ಇವಾಗ ಫೀಡ್ ಮಾಡಬೇಕು, ನೋವಾಗುತ್ತಲ್ಲ ದೇವರೇ ನನಗೆ ಶಕ್ತಿ ಕೊಡು ನೋವು ತಡ್ಕೊಳಕ್ಕೆ ಅಂತ ದೇವ್ರನ್ನ ಕೇಳಿಕೊಂಡು ಹಾಲು ಕುಡ್ಸಕ್ಕೆ ಕೂತ್ಕೊತಾ ಇದ್ದೆ. ನಾನು ತುಂಬ ಸತಿ ನಮ್ಮ ಅಮ್ಮನ ಕೇಳ್ಕೊಂಡೆ, ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಪಂಪಿಂಗ್ನ ಸ್ಟಾರ್ಟ್ ಮಾಡ್ತೀನಿ, ಬಾಟ್ಲ್ ಫೀಡಿಂಗೇ ಕೊಡೋಣ ಅಂತ. ಬಟ್ ನಮ್ಮಮ್ಮ ಅಂತೂ ಬೇಡ, ನೀನು ಬಾಟ್ಲ್ ಫೀಡಿಂಗ್ನ ರೂಢಿ ಮಾಡಿದರೆ ನಿನ್ನ ಮಗಳಿಗೆ, ನಿನ್ನ ಹತ್ರ ಕುಡಿಯೋದಿಲ್ಲ. ಸೊ ಕುಡಿಯೋದು ಬಿಟ್ಟಲು ನಿನ್ನ ಹತ್ರ ಅಂದರೆ ನೀನು ಕಂಟಿನ್ಯೂಸ್ ಆಗಿ ಪಂಪ್ ಮಾಡೇ ಕುಡಿಸ್ಬೇಕಾಗುತ್ತೆ, ನಿನಗೆ ಡಬಲ್ ವರ್ಕ್ ಆಗುತ್ತೆ. ಆ್ಯಂಡ್ ನನಗೆ ಇನ್ನೊಂದೇನು ಮೈಂಡ್ಸೆಟ್ ಇತ್ತು ಅಂದರೆ, ಡೈರೆಕ್ಟ್ ಫೀಡಿಂಗ್ ತೊಗೊಂಡ್ರೆ ಮಗು ಬೇಕಾಗಿರೋ ನ್ಯೂಟ್ರಿಷನ್ ನನ್ನ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಪಂಪಿಂಗ್ ಮಾಡಿದ್ರೆ ಅದು ಜಸ್ಟ್ ಮ್ಯಾನ್ಯುವಲ್ ಆಗಿ ಫೀಡ್ ಮಾಡ್ತಾ ಇರೋ ಥರ ಆಗುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ಗೆ ಟ್ರೈ ಮಾಡೋಣ, ಮೇ ಬಿ ಹೀಲ್ ಆಗುತ್ತೆ, ಇವತ್ತಿಲ್ಲ ಅಂದರೆ ನಾಳೆ ಹೀಲ್ ಆಗುತ್ತೆ, ರಿಡ್ಯೂಸ್ ಆಗುತ್ತೆ ಪೇಯ್ನು ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಬಟ್ ಆಲ್ಮೋಸ್ಟ್ 20 ಡೇಸಲ್ಲಿ ನಿಪ್ಪಲ್ಸ್ ಫುಲ್ಲು ಸೋರು, ಹೀಲ್, ಕ್ರ್ಯಾಕು, ಬ್ಲಡ್ ಬರೋಕ್ಕೆಲ್ಲ ಸ್ಟಾರ್ಟ್ ಆಯಿತು. ಆವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡೆ. ಅವರು ಲ್ಯಾಕ್ಟೇಷನ್ ಕನ್ಸಲ್ಟೇಷನ್ ಮಾಡಿಸಿ ನನಗೆ ಕರೆಕ್ಟು ಲ್ಯಾಚಿಂಗ್ ಟೆಕ್ನಿಕ್ಸ್ನ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದ್ರು. ಒಂದು ಫೀಡಿಂಗ್ ಸೆಷನ್ ಎಲ್ಲ ಕೂತ್ಕೊಂಡು ಆ ಡಾಕ್ಟ್ರು ಪ್ರಾಕ್ಟೀಸ್ ಮಾಡಿಸಿದ್ರು. ಸೊ ಒಳ್ಳೇದು ಆಯಿತು ಅಂತ ಅನಿಸ್ತು. ಮನೆಗೆ ಬಂದು ಸೇಮ್ ಕಂಟಿನ್ಯೂ ಮಾಡಿದೆ. ನಾನು ನಿಪ್ಪಲ್ ಶೀಲ್ಡ್ಸ್ನ ಯೂಸ್ ಮಾಡಿದ್ದೀನಿ, ಹಾಗೆ ಕುಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ಕಷ್ಟ. ನಿಪ್ಪಲ್ ಶೀಟ್ಸ್ ಆ್ಯಕ್ಚುಲಿ ತುಂಬ ದಿನ ಯೂಸ್ ಮಾಡಿದೆ. ಬಟ್ ಲೇಟರ್ ಆನ್ ಏನು ಗೊತ್ತಾಗಿತ್ತು ಅಂದರೆ, ನಿಪ್ಪಲ್ ಶೀಲ್ಡ್ಸ್ ಹಾಕಿದ್ರಿಂದ ಇಟ್ ಈಸ್ ಬಿಕಮಿಂಗ್ ವರ್ಸ್ಟ್, ಬಿಕಾಸ್ ಮಗು ಸರಿಯಾಗಿ ಲ್ಯಾಚ್ ಮಾಡೋಕ್ಕೆ ಕಷ್ಟಪಡುತ್ತೆ ಶೀಲ್ಡ್ ಹಾಕ್ಕೊಂಡ್ರೆ. ಸೊ ಶೀಲ್ಡ್ ಇಲ್ಲದೆ ಯಾವಾಗ ಲ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ಇಟ್ ವಿಲ್ ಸ್ಟಾರ್ಟ್ ಹೀಲಿಂಗ್ ಅಂತ ಗೊತ್ತಾಯಿತು. ಸೊ ಅದನ್ನು ತೆಗೆದು ಫೀಡಿಂಗ್ ಪೇನ್ ಆದರೂ ಪರವಾಗಿಲ್ಲ ಅಂತ ಸ್ಟಾರ್ಟ್ ಮಾಡಿದೆ. ಲೇಟರ್ ಆನ್ ಗ್ರ್ಯಾಜುವಲಿ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ಪೇನ್ ಗ್ರ್ಯಾಜುವಲಿ ರಿಡ್ಯೂಸ್ ಆಯಿತು. ಆಲ್ಮೋಸ್ಟ್ 2.5 months ತಗೊಂತು ನನಗೆ ಪೇನ್ ಇಲ್ಲದೆ ಮಗುಗೆ ಫೀಡ್ ಮಾಡಬೇಕು ಅಂತ. ಬಟ್ ಹೂವೆವರ್ ಮಾಮ್ಸ್ ಆರ್ ಸ್ಟಾರ್ಟಿಂಗ್ ದರ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ, ಜಸ್ಟ್ ಕೀಪ್ ಇನ್ ಮೈಂಡ್, ನಿಮಗೆ ಲ್ಯಾಚಿಂಗ್ ಅವರು ಹಾಸ್ಪಿಟ್ಲಲ್ಲಿ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಡೆಲಿವರಿ ಟೈಮಲ್ಲಿ ಅಂದರೆ ನೀವು ಕೇಳಿ. ಬಿಕಾಸ್ ಆ ಟೈಮಲ್ಲಿ ನಿಮಗೇನು ಅರ್ಥನೇ ಆಗಲ್ಲ. ಮಲ್ಟಿಪಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅರೌಂಡ್ ಯು. ಡೆಲಿವರಿ ಆದಮೇಲೆ ನೀವು ಆ ಲ್ಯಾಚಿಂಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಗೊತ್ತಾಗಲ್ಲ. ಆ್ಯಂಡ್ ಫ್ಲ್ಯಾಟ್ ನಿಪ್ಪಲ್ಸ್ ಇರುತ್ತೆ, ಇನ್ವರ್ಟೆಡ್ ನಿಪ್ಪಲ್ಸ್ ಇರುತ್ತೆ. ಅದೆಲ್ಲ ಹೇಗೆ ಲ್ಯಾಚ್ ಮಾಡಿಸ್ಬೇಕು, ಫೀಡ್ ಮಾಡಿಸ್ಬೇಕು ಅಂತ ನೀಟಾಗಿ ತೋರಿಸ್ಕೊಳ್ಳಿ ಅವ್ರ ಹತ್ರ ನೀವು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ಒಂದು ಹಾಸ್ಪಿಟ್ಲಲ್ಲಿ ಇರೋ ಅಷ್ಟು ಟೈಮೂ ಲ್ಯಾಕ್ಟೇಷನ್ ಅವ್ರನ್ನ ಕರೆಸ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ಬಿಕಾಸ್ ನನಗೆ ನರ್ಸಸ್ ಹೆಲ್ಪ್ ಮಾಡ್ತಾಯಿದ್ರು ಫೀಡ್ ಮಾಡೋಕ್ಕೆ. ಅವರು ಅಷ್ಟು ಸರಿಯಾಗಿ ನನಗೆ ಹೇಳ್ಕೊಟ್ಟಿಲ್ಲ. ಆ್ಯಂಡ್ ನನಗೆ ನನ್ನ ಹತ್ರನೂ ಪ್ರಾಕ್ಟೀಸ್ ಮಾಡಿಸಿಲ್ಲ. ಸೊ ನನಗೆ ಅದೇ ತುಂಬ ಡಿಫಿಕಲ್ಟ್ ಆಯಿತು ಅಂತ ಅನಿಸುತ್ತೆ. ನೀವು ಆ ಥರ ತಪ್ಪು ಮಾಡಬೇಡಿ. ಜಸ್ಟ್ ಕಾಲ್ ಔಟ್ ದ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್. ಲ್ಯಾಚಿಂಗ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅವ್ರಿಗೆ ತೋರಿಸಿ, ತೋರಿಸಿ ಅವ್ರು ಕರೆಕ್ಟ್ ಮಾಡಲಿ. ಅದಾದಮೇಲೆ ನೀವು ಮನೆಗೆ ಹೋಗಿ. ಮನೆಗೆ ಹೋದ್ಮೇಲೂ ನಿಮಗೆ ಏನಾದರೂ ಪೇನ್ ಆಗ್ತಾಯಿದೆ, ಸೋರ್ನೆಸ್ಸು, ಕ್ರ್ಯಾಕ್ ನಿಪ್ಪಲ್ಸ್ ಆಗ್ತಾಯಿದೆ ಅಂದರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ. ಸೊ ಡಾಕ್ಟರ್ಸ್ ವಿಲ್ ಹೆಲ್ಪ್ ಯು. ಓಕೆ, ನೆಕ್ಸ್ಟ್ ಥಿಂಗ್ ಬಂದು ಪ್ರೆಷರ್ ಆಫ್ ಪ್ರೊಡ್ಯೂಸಿಂಗ್ ಎನಫ್ ಬ್ರೆಸ್ಟ್ ಮಿಲ್ಕ್. ನನಗೆ ಈ ಪ್ರೆಷರ್ ಹಾಸ್ಪಿಟ್ಲಲ್ಲೇ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಹಾಸ್ಪಿಟ್ಲಲ್ಲಿ ಗ್ರ್ಯಾಜುವಲಿ ಮಗು ಡೆಲಿವರಿ ಆದಾಗ ಒಂದು ವೆಯ್ಟ್ ಇರುತ್ತೆ, ಡಿಸ್ಚಾರ್ಜ್ ಆಗೋಷ್ಟಕ್ಕೆ ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಆಗಿರುತ್ತೆ. ಆ ವೆಯ್ಟ್ ರಿಡ್ಯೂಸ್ ಆಗಿರೋದಕ್ಕೂ ನಮ್ಮ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೂ ಇಟ್ ಈಸ್ ಡಿಫ್ರೆಂಟ್. ಎಲ್ಲ ಮಕ್ಕಳು ವೆಯ್ಟ್ ರಿಡ್ಯೂಸ್ ಆಗೇ ಆಗ್ತಾರೆ ಡಿಸ್ಚಾರ್ಜ್ ಆಗೋ ಅಷ್ಟಕ್ಕೆ. ಬಟ್ ಕೆಲವು ಡಾಕ್ಟರ್ಸ್ ಇದ್ದಾರಲ್ಲ, ಕೆಲವು ಡಾಕ್ಟರ್ಸ್ ಬಂದು ಚೆಕ್ ಮಾಡಿದ್ರು ನನಗೆ ಹಾಲು ಬರ್ತಾ ಇದೆಯಾ ಇಲ್ವಾ ಅಂತ. ಸಿನ್ಸ್ ಇಟ್ ವಾಸ್ ಸಿ ಸೆಕ್ಷನ್, ಅವ್ರು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ದರು, ಹಾಲು ಬರ್ತಾ ಇದೆಯಾ ಇಲ್ವಾ ಅಂತ. ಕೆಲವು ಡಾಕ್ಟ್ರು ಪರವಾಗಿಲ್ಲ, ತುಂಬ ಚೆನ್ನಾಗಿ ಹಾಲು ಬರ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೋದರು. ಕೆಲವ್ರು ಬಂದ್ಬಿಟ್ಟು, ಎಸ್ಪೆಷಲಿ ಒನ್ ಡಾಕ್ಟರ್, ಶಿ ವಾಸ್ ಆಲ್ವೇಸ್ ಪ್ರೆಷರೈಸಿಂಗ್ ಮೀ. ನಿಮಗೆ ಹಾಲು ಸಾಲ್ತಾ ಇಲ್ಲ, ಮಗು ತುಂಬಾ ವೆಯ್ಟ್ ಲಾಸ್ ಆಗಿಬಿಟ್ಟಿದೆ,
ನಿನಗೆ ಹಾಲು ಸರಿಯಾಗಿ ಬರ್ತಾ ಇಲ್ವೇನೋ, ಲೆಟ್ಸ್ ಸಿ ನಿನಗೆ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನರ್ಸ್ ಕೈಯಲ್ಲಿ ಎಕ್ಸ್‌ಪ್ರೆಸ್ ಮಾಡಿಸಿದ್ರು. ಅದು ಎಷ್ಟು ಪೇನ್‌ಫುಲ್ ಆಗಿತ್ತು ಅಂದರೆ ಅವ್ರು ನನಗೆ ಎಕ್ಸ್‌ಪ್ರೆಸ್ ಮಾಡೋದು, ಇಟ್ ವಾಸ್ ಟೂ ಪೇನ್‌ಫುಲ್. ಆ್ಯಂಡ್ ನೆಕ್ಸ್ಟ್ ಫೀಡಿಂಗ್ಗೆ ನನಗೆ ತುಂಬ ಪೇಯ್ನ್ ಆಯಿತು. ಎಕ್ಸ್‌ಪ್ರೆಸ್ ಮಾಡಿ ತೊಗೊಂಡು ಜಸ್ಟ್ ಅದನ್ನು ವೇಸ್ಟ್ ಮಾಡಿದ್ರು ಅಷ್ಟೇ. ಅದೇ ಜಸ್ಟ್ ವಾಂಟೆಡ್ ಟು ಫೋರ್ಸ್ ಮೀ ಇಂಟು ಫಾರ್ಮುಲಾ ಫೀಡಿಂಗ್. ಏನು ಇಲ್ಲಾಂದರೆ ಆನ್ ಟಾಪ್ ಸಮಥಿಂಗ್ ಗ್ರ್ಯಾನ್ಯೂಲ್ಸೋ ಏನೋ ಬರುತ್ತೆ ಅಲ್ಲ, ಲ್ಯಾಕ್ಟೇಷನ್ ಗ್ರ್ಯಾನ್ಯೂಲ್ಸ್ ಕೊಡಬೇಕು ಅಂತ. ಬಟ್ ಐ ವಿಲ್ ಟೇಕ್ ಇಟ್, ದೇ ಆರ್ ನಾಟ್ ರಾಂಗ್. ಇಫ್ ಐ ಡೋಂಟ್ ಹ್ಯಾವ್ ಎನಫ್ ಮಿಲ್ಕ್, ಐ ವಿಲ್ ಟೇಕ್ ದಟ್ ಆ್ಯಂಡ್ ಗಿವ್ ಮೈ ಬೇಬಿ ಎನಫ್ ಮಿಲ್ಕ್. ನನಗೆ ಆಲ್ರೆಡಿ ಮಿಲ್ಕ್ ಬರ್ತಾ ಇದೆ ಅಂದರೆ ದೇ ಆರ್ ಮಾರ್ಕೆಟಿಂಗ್ ಆರ್ ಪ್ರೆಷರೈಸಿಂಗ್ ಮೀ ಟು ಟೇಕ್ ಲ್ಯಾಕ್ಟೇಷನ್ ಗ್ರ್ಯಾನ್ಯೂಲ್ಸ್ ಆರ್ ಫಾರ್ಮುಲಾ ಮಿಲ್ಕ್ ಈಸ್ ರಾಂಗ್ ಅಂತ ಹೇಳ್ತಾ ಇದೆ. ಆಮೇಲೆ ಮನೆಗೆ ಬಂದಮೇಲೆ ಮಗು ಅತ್ತಾಗೆಲ್ಲ ನಿನಗೆ ಹಾಲು ಸಾಲ್ತಾ ಇದೆಯಾ ಇಲ್ವಾ ಅಂತ ಕೆಲವರು ಪ್ರೆಷರೈಸ್ ಮಾಡ್ತಾರೆ. ಸಾಲ್ತಾ ಇಲ್ವೇನೋ, ಮೇ ಬಿ ಯು ಶುಡ್ ಸ್ಟಾರ್ಟ್ ಕೌ ಮಿಲ್ಕ್ ಅಂತಾರೆ. ಇಲ್ಲ ಡಾಕ್ಟ್ರ್ ಹತ್ರ ಹೋಗಿ ತೋರಿಸು, ಫಾರ್ಮುಲಾ ಮಿಲ್ಕ್ ಸ್ಟಾರ್ಟ್ ಮಾಡಬೇಕೇನೋ, ಹಿಂಗೆ ಹಾಲು ಸಾಲೋದಿಲ್ಲ, ಎಷ್ಟು ತಿಂಗಳು ಅಂತ ನೀನು ಒಬ್ಬಳೇ ಫೀಡ್ ಮಾಡ್ತೀಯಾ, ಮಗು ಜಾಸ್ತಿ ದಪ್ಪನೇ ಆಗಿಲ್ಲ, ನೀನು ಫೀಡಿಂಗ್ ಮಗುಗೆ ಸರಿ ಹೋಗ್ತಾ ಇಲ್ಲ, ಡಾಕ್ಟ್ರನ್ನ ಕೇಳು, ಇಲ್ಲ ಹಸು ಹಾಲು ಕುಡಿಸು, ಇಲ್ಲ ಫಾರ್ಮುಲಾ ಹಾಲು ಕುಡಿಸು ಅಂತ ತುಂಬಾ ಪ್ರೆಷರೈಸಿಂಗ್ ಇತ್ತು ನನಗೂ. ಬಟ್ ಐ ಟ್ರಸ್ಟೆಡ್ ಮೈ ಬಾಡಿ. ನನ್ನ ಬಾಡಿಗೆ ಗೊತ್ತಿತ್ತು ನನ್ನ ಮಗುಗೆ ಎಷ್ಟು ಬೇಕು ಎಷ್ಟು ಬೇಡ ಅಂತ. ಆ್ಯಂಡ್ ಮಗುಗೂ ಗೊತ್ತಿರುತ್ತೆ ಅದು ಎಷ್ಟು ಕುಡಿಬೇಕು ಅಷ್ಟು ಕುಡಿಯುತ್ತೆ, ಬೇಡ ಅಂದರೆ ಸುಮ್ಮನೆ ಆಗುತ್ತೆ. ಸೊ ಬಾಡಿ ಅದ್ರ ಪ್ರಕಾರ, ಮಗು ಪ್ರಕಾರ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಐ ಟ್ರಸ್ಟೆಡ್ ಮೈ ಬಾಡಿ. ಎಲ್ಲರೂ ನಮ್ಮ ಮೇಲೆ ಡೌಟ್ ಹಾಕ್ತಾರೆ, ನಿನ್ನ ಕೈಯಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇದೆಯಾ ಇಲ್ವಾ, ಇಲ್ಲ ಎಕ್ಸ್ಟ್ರಾ ಕೌ ಮಿಲ್ಕ್ ಕೊಡಿಸು ಅಂತ ಹೇಳ್ತಾರೆ. ಬಟ್ ನ್ಯೂಟ್ರಿಷನ್ ಸರಿಯಾಗಿ ಕೊಡಬೇಕು ಅಂತ ಅವ್ರು ಯೋಚನೆ ಮಾಡೋದಿಲ್ಲ ನಮ್ಮ ಮನೇಲಿ ದೊಡ್ಡವರು ಅಂತ. ಬಿಕಾಸ್ ಅವ್ರ ಕಾಲದಲ್ಲಿ ಹೇಗೆ ತಿಂತಾಯಿದ್ರೋ ಅದನ್ನೇ ಇವಾಗಲೂ ತಿನ್ನಬೇಕು ಅಂತ ಫಾಲೋ ಮಾಡಿಸ್ತಾರೆ. ಐ ಅಗ್ರಿ, ಸ್ಟಾರ್ಟಿಂಗಲ್ಲಿ ಡೆಲಿವರಿ ಆದಮೇಲೆ ಸ್ವಲ್ಪ ಡೈಜೆಷನ್ ಕಡಿಮೆನೇ ಇರುತ್ತೆ. ಬಟ್ ಅದ್ರ ಪ್ರಕಾರ ನಾವು ತಿನ್ನಬೇಕು. ಅದನ್ನು ಬಿಟ್ಟು ತಿನ್ನೋದೇ ಬೇಡ. ಜಸ್ಟು ಹಾಲು ಅನ್ನ ತಿನ್ನಬೇಕು, ಇಲ್ಲ ಮೊಸರನ್ನ ಮಾತ್ರ ತಿನ್ನಬೇಕು. ಬೆಳಿಗ್ಗೆ ಟಿಫಿನ್ಗೆ ಒಂದು ಲೋಟ ಹಾಲು, ಅದ್ರ ಜೊತೆ ಬ್ರೆಡ್ಡು ತಿಂದರೆ ಸಾಕು ಅನ್ನೋ ಥರ ಇದ್ದಾರೆ ಸ್ವಲ್ಪ ಜನ. ಅದೇ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಸ್ಬೇಕು ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಅಂದರೆ ಬಾಡಿ ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ ಹಾಲನ್ನ ಅಂತ. ನ್ಯೂಟ್ರಿಷನ್ ನಾವು ಹೇಗೆ ತೊಗೊತೀವೋ ಹಾಗೆ ಹಾಲು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಸೊ ಬೆಟರ್ ನೀವು ನಿಮ್ಮ ನ್ಯೂಟ್ರಿಷನ್, ಡಾಕ್ಟ್ರ್ ಏನು ಹೇಳ್ತಾರೆ, ಹೇಗೆ ಬ್ಯಾಲೆನ್ಸ್ ಮೀಲ್ ತಿನ್ನಬೇಕು ಅಂತ ಹೇಳ್ತಾರೆ ಹಾಗೆ ನೀವು ತಿನ್ನಿ. ಬ್ಯಾಲೆನ್ಸ್ ಮೀಲ್ ತಿನ್ನೋಕ್ಕಾಗಿಲ್ಲ ಅಂದ್ರೂ ಜಾಸ್ತಿ ಮಿಲ್ಕ್ ಪ್ರೊಡ್ಯೂಸಿಂಗ್ ಎಲಿಮೆಂಟ್ಸ್ನ ನಿಮ್ಮ ಡಯಟಲ್ಲಿ ತೊಗೊಳ್ಳಿ. ಇಟ್ಸ್ ಓಕೆ ಮನೆಯಲ್ಲಿ ಅದು ತುಂಬ ಕೋಲ್ಡು, ತುಂಬ ಹೀಟು, ಮಗು ಕೋಲ್ಡ್ ಆಗುತ್ತೆ, ಹೀಟ್ ಆಗುತ್ತೆ ಅಂತ ಏನಂದ್ರೂ ಆ ಮಿಲ್ಕ್ ಪ್ರೊಡ್ಯೂಸಿಂಗ್ ಎಲಿಮೆಂಟ್ಸ್ ನೀವು ತೊಗೊಂಡಿಲ್ಲ ಅಂದರೆ ಬ್ರೆಸ್ಟ್ ಮಿಲ್ಕ್ ರಿಡ್ಯೂಸ್ ಆಗುತ್ತೆ. ನಾನು ಆ್ಯಸ್ ಎ ನಾನ್ ವೆಜಿಟೇರಿಯನ್ ನಮ್ಮ ಮನೇಲಿ ನನಗೆ ಜಾಸ್ತಿ ಮಟನ್ ಇಡ್ತಾಯಿದ್ರು. ಮಟನಲ್ಲಿ ಜಾಸ್ತಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಇಲ್ಲ ನಾಟಿ ಕೋಳಿ ಸಾಂಬಾರು ಇಡ್ತಾಯಿದ್ರು. ಆ್ಯಂಡ್ ಅದರಲ್ಲಿ ಜಸ್ಟ್ ಸಾಂಬಾರು ಕೊಡ್ತಾರೆ ಕೆಲವು ಮನೆಗಳಲ್ಲಿ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮಾಂಸ ಕೂಡ ತೊಗೊಳ್ಳಿ, ಇಲ್ಲ ಪೀಸಸ್ ಕೂಡ ಹಾಕ್ಕೊಂಡು ತಿನ್ನಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಿ. ಅಷ್ಟು ಬಾಡಿ ಅದ್ರ ಪಾಡಿಗೆ ಅದು ಹೀಲ್ ಆಗುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಟೇಕ್ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಸಪ್ಲಿಮೆಂಟ್ಸ್ ಆ್ಯಸ್ ವೆಲ್. ನೆಕ್ಸ್ಟ್ ಟ್ರಬಲ್ ಬಂದು ಬ್ಯಾಕ್ ಪೇಯ್ನ್. ಆಫ್ಟರ್ ಡೆಲಿವರಿ ನನಗೆ ಕೋರ್ ಮಸಲ್ಸ್, ಬ್ಯಾಕ್ ಮಸಲ್ಸ್ ತುಂಬ ವೀಕ್ ಆಯಿತು. ಐ ಥಿಂಕ್ ಎಲ್ಲರಿಗೂ ಆಗುತ್ತೆ. ಬಟ್ ನನಗೇನು ಅನಿಸ್ತಾ ಇತ್ತು ಅಂದರೆ ನನಗೆ ಮಾತ್ರ ಆಗ್ತಾಯಿದೆಯೇನೋ, ಬೇರೆಯವ್ರಿಗೆ ಎಲ್ಲ ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ, ನನ್ನ ಕೈಯಲ್ಲಿ ಮಾತ್ರ ನನ್ನ ಮಗುನ ಎತ್ಕೊಂಡು ಓಡಾಡೋಕ್ಕಾಗ್ತಾಯಿಲ್ಲ, ಬ್ಯಾಕ್ ಪೇಯ್ನ್ ಇಮಿಡಿಯೇಟಾಗಿ ಬರ್ತಾಯಿದೆ, ನನ್ನ ಕೈಯಲ್ಲಿ ಆಗ್ತಾಯಿಲ್ವಲ್ಲ ಯಾಕೆ ಅಂತ ತುಂಬಾ ಕೊರಗಿದ್ದೀನಿ, ಬ್ಯಾಕ್ ಪೇಯ್ನ್ ಯಾಕೆ ಬರ್ತಾಯಿದೆ ಅಂತ. ಬಟ್ ನನಗೆ ಗೊತ್ತಿರಲಿಲ್ಲ ಅಂಟಿಲ್ 3 months ಆ ಬ್ಯಾಕ್ ಮಸಲ್ಸು, ಕೋರ್ ಮಸಲ್ಸ್ ಹೀಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಂತ. ನಾನು 3 months ಒಳಗಡೆ ನಾನು ಚೆನ್ನಾಗಿ ಓಡಾಡಬೇಕು, ಮಗುನ ಎತ್ಕೊಂಡು ಓಡಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ.
ಬಟ್ 3 ಮಂತ್ಸ್ ನನಗೆ ಬ್ಯಾಕ್ ಪೇನ್ಸ್ ಬರ್ತಾ ಇತ್ತು. ಮಗುನ ಎತ್ಕೊಂಡು ಒಂದು 10 ಮಿನಿಟ್ಸ್ ಓಡಾಡ್ತಾ ಇದ್ದೆ ಅಷ್ಟೇ. ಅದಾದಮೇಲೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ನಮ್ಮ ಮನೇಲಿ ಹೇಳ್ತಾ ಇದ್ರು, ಚೆನ್ನಾಗಿ ರೆಸ್ಟ್ ಮಾಡಬೇಕು ಈ ಪೀರಿಯಡಲ್ಲಿ, ಬ್ಯಾಕ್ ಮಸಲ್ಸ್ ಎಲ್ಲ ವೀಕ್ ಆಗಿರುತ್ತೆ, ನೀನು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ, ನಾವು ನೋಡ್ಕೊತೀವಿ ಅಂತ. ಬಟ್ ನನಗೆ ಎಲ್ಲರೂ ಮಾಡ್ತಾ ಇದ್ರಲ್ಲ, ನನ್ನ ಕೈಯಲ್ಲಿ ಯಾಕಾಗ್ತಾ ಇಲ್ಲ ಅಂತ ಕಂಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದಟ್ ಈಸ್ ವೆರಿ ರಾಂಗ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ಆಲ್ಮೋಸ್ಟ್ 6 ಮಂತ್ಸ್ ಗಂಟ ತೊಗೊಳುತ್ತೆ ನಿಮ್ಮ ಬಾಡಿ ಹೀಲ್ ಆಗೋದಕ್ಕೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬಾಡಿ ಪ್ರೆಗ್ನೆನ್ಸಿಯಲ್ಲಿ ಮಗುಗೆ ಬೇಕಾಗಿರೋ ನ್ಯೂಟ್ರಿಷನ್ಸ್ ಎಲ್ಲ ನಿಮ್ಮಿಂದ ಕೊಟ್ಟಿದೆ. ಆ್ಯಂಡ್ ಡೆಲಿವರಿ ಆದಮೇಲೆ ಕೂಡ ಆ ಸ್ಟ್ರೆಸ್, ಆ ಟ್ರಾಮಾ ತೊಗೊಂಡ್ಮೇಲೆ ಕೂಡ ಬಾಡಿ ಮಗುಗೋಸ್ಕರ ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ನ್ಯೂಟ್ರಿಷನ್ಸ್ ಎಲ್ಲ ನಿಮ್ಮಿಂದನೇ ಕೊಡ್ತಾ ಇದೆ. ಸೊ ನಿಮಗೆ ಹೀಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ಗಿವ್ ದಟ್ ಟೈಮ್ ಟು ಬಾಡಿ. ಜಸ್ಟ್ ಕಂಪೇರ್ ಮಾಡಿ ಪ್ರೆಷರೈಸ್ ಮಾಡ್ಕೊಂಬೇಡಿ, ಇದರಿಂದ ನಿಮ್ಮ ಮೂಡ್ ಹಾಳಾಗುತ್ತೆ. ಆ್ಯಂಡ್ ಮಿಲ್ಕ್ ಪ್ರೊಡಕ್ಷನ್ ಮೇಲೆ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ 6 ಮಂತ್ಸ್ ಗಂಟ ಬಾಡಿ ರಿಕವರ್ ಆಗುತ್ತೆ, ಬ್ಯಾಕ್ ಸರಿ ಹೋಗುತ್ತೆ. ನಾನು ಪರ್ಮನೆಂಟ್ ಆಗಿ ಬ್ಯಾಕ್ ಪೇನ್ ಇದ್ಬಿಡುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಆಗಲ್ಲ. ಇಟ್ ವಿಲ್ ಗೆಟ್ ಕ್ಯೂರ್ಡ್. ನೀವು ನಾರ್ಮಲ್ ಆಗ್ತೀರಾ. ಡೋಂಟ್ ಫೀಲ್ ಗಿಲ್ಟ್ ಟು ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್. ಗಿಲ್ಟ್ ತೊಗೊಂಬೇಡಿ, ನನ್ನಿಂದ ನಮ್ಮ ಅಮ್ಮನಿಗೆ ಕಷ್ಟ ಆಗ್ತಾ ಇದೆಯಲ್ಲ, ನಾನೇನು ಮಾಡ್ಕೊಬೋದಾಗಿತ್ತಲ್ಲ ಈ ಕೆಲಸ ಅಂತ ಅನ್ಕೊಂಬೇಡಿ. ಜಸ್ಟ್ ನಿಮ್ಮ ಬಾಡಿಗೆ ಹೀಲಿಂಗ್ ಟೈಮ್ ಬೇಕು. ಗಿವ್ ದಟ್ ಟೈಮ್. ನಿಮ್ಗೇನಾದರೂ ಹೆಲ್ಪ್ ಬೇಕು, ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ಕೇಳಿ ಮಾಡಿಸ್ಕೊಳ್ಳಿ. ಡೋಂಟ್ ಫೀಲ್ ದಟ್ ಗಿಲ್ಟ್. ದಟ್ಸ್ ಇಟ್. ನಂದು ಪೋಸ್ಟ್ಮಾರ್ಟಮ್ ಜರ್ನಿ ಹೀಗಿತ್ತು. ಲೆಟ್ ಮಿ ನೋ ಇಫ್ ಎನಿಬಡಿ ಕನೆಕ್ಟೆಡ್ ವಿತ್ ಮೈ ಜರ್ನಿ. Until next video, take care. Bye bye.